ಯಾವಾಗ ಬಂದ್ರೂ ಫೋಟೋ ತೆಗಿಬೇಕಂತ ಇವಳಿಗೆ. ಪಾಪ ನೀನ್ ಅಷ್ಟೊತ್ತಿ ಎಲ್ಲಿ ನಿಂತ್ಕೊಂತೀಯ? ಅವರಪ್ಪ ಮಲ್ಕೊಳಂಗ್ ಆಯ್ತಾ. ನಮ್ಮಮ್ಮ ಕುತ್ಕೊಂಡಿರೋದು, ನಾನ್ ನಿಂತ್ಕೊಂಡೆ ನೋಡ್ಬೋದು. ಎಲ್ಲೋ ಕಲರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತ ತಮ್ಮನ್ನೆಲ್ಲ ನೋಡಿದ್ದೀರಾ. ಸೊ ಇವತ್ತು ನಾನು ಮತ್ತೆ ನಮ್ಮಮ್ಮ ಹಿಂದೂ ಮಹಾಗಣಪತಿ ಹತ್ರ ಬಂದಿದ್ದೀವಿ. ಹಿಂದೂ ಮಹಾಗಣಪತಿ ವಿಸರ್ಜನೆ ಆಗೋ ತನಕ ಪ್ರತಿದಿನ ಏನಾದ್ರೂ ಒಂದು ವಿಶೇಷ ಮತ್ತೆ ಏನಾದ್ರೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ ಇವತ್ತೇನ್ ವಿಶೇಷ ಅಂದ್ರೆ ದುರ್ಗಾದಲ್ಲಿರೋ ಎಲ್ಲಾ ಶಕ್ತಿ ದೇವತೆಗಳು ಗಣೇಶನ್ನ ಭೇಟಿಯಾಗಿ ಬಂದಿದೆ. ಸೊ ಅದಕ್ಕೆ ನೋಡಕ್ ಬಂದಿದ್ದೀವಿ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಫುಲ್ಲು ಜನ ಇದ್ದಾರೆ, ಇಷ್ಟೊಂದು ಜನ ಬಂದಿದ್ದಾರೆ. ಇವಾಗ ನಾನು ಒಳಗೆ ಹೋಗ್ತಾ ಇದ್ದೀನಿ. ಫುಲ್ಲು ಜನ ಗೈಸ್. ಇವಾಗ ಟೈಮ್ ಬಂದು ರಾತ್ರಿ 9:30. ದೇವ್ರಂದ್ರೆ ಜನಕ್ಕೆ ಎಷ್ಟು ಭಕ್ತಿ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. 9:30 ಆದ್ರೂ ಎಷ್ಟೊಂದು ಜನ ಬಂದವ್ರೆ. ಇನ್ನು ಒಳಗಡೆ ಅಂತೂ ಫುಲ್ಲು ರಶ್ ಗೈಸ್. ಇವರೆಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಈಚೆ ಬರ್ತಾ ಇರೋದು. ಒಳಗಡೆ ಅಂತೂ ಇನ್ನೂ ಫುಲ್ಲು ಕ್ಯೂ ಇದೆ, ನೀವೇ ನೋಡ್ಬೋದು. ನೋಡಿ ಎಷ್ಟು ಜನ ಫೋಟೋ ತೆಗೆಸ್ಕೊಂಡೋಗಿ ನಿಂತ್ಕೊಂಡಿದ್ದಾರೆ. ಇದೆಲ್ಲ ನೋಡಿ ಲೈಟಿಂಗ್ ಸೀನ್ ಸಕ್ಕರ್ ಆಗುತ್ತೆ. ಫುಲ್ಲು ಕ್ಯೂ ಗೈಸ್. ಇನ್ನು ಎಷ್ಟೊಂದು ಕ್ಯೂ ಇದು ಎಂಟ್ರೆನ್ಸ್. ಇದ್ರೊಳಗೆ ಹೋಗಿ ಫುಲ್ಲು ಕ್ಯೂ. ಇದೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲೆಲ್ಲ ದರ್ಶನಕ್ಕಾಗಿ ನಿಂತ್ಕೊಂಡಿದ್ದಾರೆ. ಇಷ್ಟು ಜನ ಕ್ಯೂ. ಇದು ಸ್ಪೆಷಲ್ ಎಂಟ್ರಿ ಅನ್ಸುತ್ತೆ. ಸ್ಪೆಷಲ್ ಎಂಟ್ರಿನ ಸೀಕ್ರೆಟ್ ಗೊತ್ತಿಲ್ಲ. ಒಟ್ಟು ಶಾರ್ಟ್ ಕಟ್ ಅನ್ಸುತ್ತೆ. ಇಷ್ಟು ಜನ ರಾತ್ರಿ 9:30 ಎಷ್ಟು ಕ್ಯೂ ಇದೆ. ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಜನ ಅವ್ರೆ ಅಂತ. ನಿಂತ್ಕೊಳ್ಳೋದೇ ಕಷ್ಟ ಗೈಸ್. ಪಾಪ ಚಿಕ್ಕ ಚಿಕ್ಕ ಮಕ್ಳನ್ನೆಲ್ಲ ಎತ್ಕೊಳ್ಳಿ. ಜನನಂತ ಬೇರೆ ಕಳಿಸ್ತಾ ಇದಾರೆ. ಇಷ್ಟು ಜನ ಅವರೇ. ಯಾವಾಗ ಹೋಗೋದು ನಾವು? ಅಲ್ಲೇನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ರಾತ್ರಿ ಯಾರು ಇರಲ್ಲ, ದರ್ಶನ ಈಸಿ ಆಗುತ್ತೆ ಅಂತ ಅನ್ಕೊಂಡು ರಾತ್ರಿ ಬಂದಿದ್ದೀವಿ. ಎಲ್ಲ ಹಂಗೆ ಅನ್ಕೊಂಡಿದ್ದಾರೆ ಮೇ ಬಿ. ಅದಕ್ಕೆ ರಾತ್ರಿ ಆದ್ರೂ ಇವಾಗ ಒಂದು 10 ಗಂಟೆ ಇನ್ನೊಂದು ಶುರು ಮಾಡಿ ನಿದ್ದೆ ಬರ್ತೈತೆ. ಅವ್ರಪ್ಪ ಮಲ್ಕೊಳಕ್ ಬಿಡ್ತಿಲ್ಲ, ದರ್ಶನ ಆಗತ್ತಂಗ. ಓಯ್ ಓಯ್, ನಿದ್ದೆ ಬರ್ತಾ ಇದ್ಯಾ? ನಿದ್ದೆ ಬರ್ತಾ ಇದ್ಯಾ? ಮಲ್ಕೋ. ಪಾಪ ಅಂಕಲ್ ಹಿಂಸೆ ಕೊಡ್ತಾ ಇದ್ದಾರೆ. ಗಣಪತಿ ನೋಡೋದಂಕ ಮಲ್ಕೊಳಂಗಿಲ್ಲ ಅಂತ. ಮಲ್ಕೊಳ್ಳೋ. ಹೌದಾ? ನಿದ್ದೆ ಬರ್ತಾ ಇದ್ಯಾ? ಮಲ್ಕೊಬಿಡು. ಅಯ್ಯೋ. ಫಾರ್ ಸಕ್ಸಸ್ ಅನ್ನೋ ಥರನೇ ಎಲ್ಲೋ ಶಾರ್ಟ್ ಕಟ್ ಟು ವಿಸಿಟ್ ಗಾಡ್ ಅನ್ನಂಗೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ.
ಮಸ್ತ್ ನೋಡಿ ಗೈಸ್ ಅಲ್ಲಿ ಸಂದಿಯಲ್ಲಿ ಗಣೇಶ ವೀಕ್ಷಣೆ. ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇನ್ನೂ ಒಂದು ಲೈನ್ ಇದೆ ಕ್ಯೂ. ಎಂಟ್ರೆನ್ಸ್ ಇದ್ರೊಳಗಿಂದ ಇನ್ನೂ ಮತ್ತೆ ಕಮ್ಮಿ ಆಗುತ್ತೆ ಅನ್ಕೊಂಡು ಬಂದ್ರೆ ಕಮ್ಮಿ ಆಗ್ತಾನೆ ಇಲ್ಲ, ಬರೀ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನೂ ಜನ ಬರ್ತಾನೆ ಅವರೇ ಬರ್ತಾರೆ ಗೈಸ್. ಫೈನಲ್ ಒಳಗೆ ಎಷ್ಟು ಚಂದ ಇದೆ ಅಪ್ಪ. ದೇವ್ರ ನೋಡಕ್ಕೆ ಖುಷಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಚೌಡೇಶ್ವರಿ ದೇವಿ ಗೈಸ್, ಇದು ಶ್ರೀ ದುರ್ಗಾದೇವಿ ಗೈಸ್, ಇದು ಮಲೆನಾಡು ಚೌಡೇಶ್ವರಿ ದೇವಿ ಗೈಸ್. ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಮಸ್ತ್ ಆಗಿದೆ ಗುರು. ಶ್ರೀ ಕಣ್ವೆ ಮಾರಮ್ಮ ದೇವಿ ಗೈಸ್, ಇದು ಎಲ್ಲ ದೇವ್ರ ಹೆಸರು ಮೇಲ್ ಹಾಕಿದ್ದಾರೆ. ಶ್ರೀ ಏಕನಾಥೇಶ್ವರಿ ಅಮ್ಮನವರು. ಉಚ್ಚಂಗಿ ಯಲ್ಲಮ್ಮ ದೇವಿ. ಎರಡ್ ಸತಿ ಬಂದೈತೆ ಗೈಸ್ ಇದು ಗಣೇಶನ ನೋಡಕ್ಕೆ. ಯಾವಾಗ ಬಂದ್ರೂ ಫೋಟೋ ತೆಗಿಬೇಕಂತೆ ಇವಳಿಗೆ. ಫೋಟೋ ರಾಣಿ ಅಂದ್ರೆ ನಮ್ಮ ಅಮ್ಮನೇ. ಇವತ್ತು ಹುಷಾರಿದ್ದಿಲ್ಲ ಅಂತ ಒಳಗೆ ಬಂದಿಲ್ಲ ಗೈಸ್, ಇಲ್ಲ ಕುತ್ಕೊಂಡಿದ್ರು ಚೇರ್ ಹಾಕೊಂಡು. ಕಲ್ಕೊಂಡ್ರೆ ಶಿವಾಗಿದ್ದಾಳೆ ಇಂತ ಮಗಳ ಜೊತೆಗೆ ಬಂದ್ಬಿಟ್ರೆ ಇಲ್ಲಿ ಕುತ್ಕೊಂಡಿರೋ ಅಂತ ಹೇಳಿ. ನಮ್ಮಮ್ಮಂಗೆ ಹುಷಾರಿದ್ದಿಲ್ಲ, ಅದಕ್ಕೆ ಅಲ್ಲಿ ಚೇರ್ ಮೇಲೆ ಕೂರ್ಸಿದ್ದೆ. ಹಂಗೆ ನಾನೇ ವಿಡಿಯೋ ಮಾಡ್ಕೊಂಬರೋಣ, ಇನ್ನೇನ್ ಪಾಪ ನಮ್ಮಮ್ಮ ಹುಷಾರಿಲ್ಲ ಅಂತ ನಾನೇ ಹೋಗಿ ಬಂದೆ. ಎಷ್ಟೊತ್ತು ಒಂದೂವರೆ ಗಂಟೆ ಐತೇನಪ್ಪ ಅಲ್ಲ. ಅಲ್ಕೊಂಡ್ರೆ ಪಾಪ ನೀನ್ ಅಷ್ಟೊತ್ತು ಎಲ್ಲಿ ನಿಂತ್ಕೊಂತೀಯ ಅಂತ ಮನೆಗೆ ಹೋಗ್ಬಿಟ್ಟಿದ್ರೆ ಅಲ್ಲಿ ಹೋಗಿ ಮನೆಗೆ ಅಂತಿದ್ದೆ. ಅಲ್ಲಿ ನೋಡಿ ಎಲ್ಲಾ ದೇವರಿಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಆ ಕಡೆ ಹೋಗ್ತೀವಿ ಇವಾಗ, ಅವಾಗ ತೋರಿಸ್ತೀನಿ ನೀಟಾಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹಂಗೆ ಹೋಗಿ ಬರ ಬಾರಿ. ಅಲ್ಲೇ ತಾನು ಸ್ಕೂಟಿ ಇರೋದು. ಸ್ಕೂಟಿ ಇಲ್ಲಿ ಮುಂದೆ ಇರೋದು. ಬಾರಮ್ಮ ತಿನ್ಬೇಕಂತ ಕೇಳಲ್ಲ ವಯಸ್ಸು. ನಮ್ಮಮ್ಮ ನಿಂತ್ಕೊಂಡು ತಿನ್ನೋಕ್ ಬಾ, ತಿನ್ನೋಣ ಅಂತಾರೆ. ಊಟ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ತಿನ್ನೋಣ ಅಂತ ಬರ್ತಿದ್ದಾರೆ. ಏನ್ ತಿಂತೀರಾ? ಏನು ಬೇಡಪ್ಪ, ನನಗೆ ಗ್ಯಾಸ್ಟ್ರಿಕ್ ಆಯ್ತು, ಮನೆ ಕಡೆ ಹೋಗೋಣ. ಮತ್ತೆ ಯಾಕೆ ಕಡೆ ಈ ಕಡೆ ಪಡ್ತಾಡ್ತಿರೋದು? ಇಲ್ಲಿ ಯಾವ್ದೋ ಬ್ಯಾಗ್ ಇತ್ತು ತಗೊಂಡೋಗೋಣ ಅಂತ. ಅವ್ರ ಬ್ಯಾಗ್ 8 ಗಂಟೆ ಒಳಗೆ ಅಂತ, ಎಷ್ಟೊತ್ತಿನಾಗ ಇರಲ್ಲ. ಆಗೋರು ಗೈಸ್ ಅಂದ್ರೂ ಇಲ್ಲಿ ಹೆಂಗ್ ನಿಂತ್ಕೊಂಡ್ರು ಕ್ಯೂ ಅಲ್ಲಿ. ಯಪ್ಪ ನನಗೇನ್ ನಿಲ್ಲಕ್ಕಾಯ್ತಿಲ್ಲ, ಕಾಲೆಲ್ಲ ನೋವ್ತೈತೆ. ಅವ್ರು ನಿಂತ್ಕೊಂಡಿದ್ದಾರೆ. ದೇವ್ರಂದ್ರೆ ಭಕ್ತಿ ಇರ್ಬೇಕು, ಆದ್ರೆ ಈ ರೇಂಜ್ಗೆ ಏನಕ್ಕೆ ಇಷ್ಟೊಂದು ರಿಸ್ಕ್ ಎಲ್ಲ, ಇಷ್ಟೊಂದೆಲ್ಲ ರಿಸ್ಕ್ ಬೇಡ ಅಂತ ಅನ್ಸುತ್ತೆ. ಕೈ ಖಾಲಿ ಆದವ್ರು ಮಾತ್ರ ಬಂದ್ರೆ ಚೆನ್ನಾಗಿರುತ್ತೆ. ಹಿಂಗೆಲ್ಲ ಬಂದು ಸುಮ್ಮನೆ
ಕಾರ್ನು ಮತ್ತೆ ನಮ್ಮಮ್ಮ ಫಲೂಡ ತಿಂತಾ ಇದ್ದಾರೆ. ಹೆಂಗಿತ್ತು ಕಾರ್ನು? ಫಲೂಡ ತಿಂದು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ ಫಲೂಡ ಅಂದ್ರೆ ಚೆನ್ನಾಯ್ತಾ? ನಮ್ಮಮ್ಮ ಕುತ್ಕೊಂಡಿರೋದು, ನಾನ್ ನಿಂತ್ಕೊಂಡಿರೋದು, ನಮ್ಮಮ್ಮ ತಿಂತಿರೋದು ನೋಡಿ. ನಾನೇ ತಿನ್ಬೇಕಾಗಿರೋದು. ಏಕೆ? ನೀನ್ ಕುತ್ಕೊಂಡಿದ್ದಲ್ಲ ಆರಾಮಾಗಿ, ಏನು ನಿಂತಿಲ್ಲ, ಏನು ಕಾದಿಲ್ಲ, ಏನಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಇದ್ರೆ ಆರಾಮ ನೀಟಾಗಿ ಎಲ್ಲ ನೋಡ್ಕೊಂಡ್ ಬರ್ಬೋದು. ನಾನು ಹೇಳ್ದೆ 10 ಗಂಟೆ ಮೇಲೆ ಹೋಗೋಣ ಅಂತ. ಎಷ್ಟು ಅಂಗಡಿ ಹಾಕಿದ್ದಾರೆ. ಪೊಟೊಟೊ ಟ್ವಿಸ್ಟರ್ ಹಾಕಿದ್ದಾರೆ. ಬಲೂನ್, ಇದು ಮಾಸ್ಕ್, ಇದೆಲ್ಲ ಇದು ಟೋಸ್ಟರ್, ಇದು ಗೋಲ್ಗಪ್ಪ, ಇದು ಇಯರಿಂಗ್ಸ್. ಒಟ್ನಲ್ಲಿ ಒಂಥರ ಜಾತ್ರೆನೆ ಅನ್ಬೋದು. ಇದು ಮ್ಯಾಟು, ಅದು ಎಲ್ಲ ಹಾಕಿದ್ದಾರೆ. ಎತ್ತಾ ಇದ್ದಾರೆ ಅಲ್ಲಿ ಪ್ಯಾಕಿಂಗ್. ನೆಕ್ಸ್ಟ್ ಚೂರ್ಮುರಿ, ಇಲ್ಲೆಲ್ಲ ಚೇನು. ಏನ್ ತಗೊಂಡ್ರು 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಅವ್ರಕಿನ್ನ ಚೆನ್ನಾಗಿ ನಾನೇ ಹೇಳ್ತೀನಿ, ಬಂದು ತಗೊಂಡ್ಬಿಡಿ. ಯಾವ್ದಾದ್ರು ತಗೊಳ್ಳಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಯಾವ್ದಾದ್ರು ತಗೊಳ್ಳಿ 100 ರೂಪಾಯಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲೋ ಕಲರ್, ಅದು ಎಕ್ಸಿಬಿಷನ್ ಗೈಸ್. ಎಕ್ಸಿಬಿಷನ್ ಅಲ್ಲಿ ಜಂಪರ್ ಇರುತ್ತೆ ನೋಡಿ, ಅದೇ ಅದು. ಎಷ್ಟು ಎಲ್ಲ ಚೇನು, ಇದೆಲ್ಲ ಆಟ ಸಾಮಾನು. ಹುಡುಗಿರಿಗಂತೂ ಫುಲ್ ಫೇವ್ರೇಟ್ ಆಗಿದೆ ಆಟ ಸಾಮಾನು. ಇದು ಅಡಿಗೆ ಆಟ ಸಾಮಾನು. ನಾವಂತೂ ಫುಲ್ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ ಆಟ ಸಾಮಾನು. ಸಂಡೇ ಸ್ಯಾಟರ್ಡೆ ಬಂದ್ರೆ ಸಾಕು ಅಡಿಗೆ ಮಾಡೋದು. ಅದು ಕಾಂಪಿಟೇಷನ್ ಅಲ್ಲಿ 2 ಆಟ ಸಾಮಾನು ಇರುತ್ತಾ, ಒಂದ್ ಟೀಮ್ ಅವ್ರು ಇನ್ನು 2 ಟೀಮ್ ಮಾಡ್ಬಿಟ್ಟು ಯಾರು ಫಸ್ಟ್ ಮಾಡ್ತಾರೋ ಅಡಿಗೆ, ಆ ತರ. ಇದೆಲ್ಲ ಹಾಕಿದ್ದಾರೆ. ಇದು ಎಕ್ಸಿಬಿಷನ್. ಗೋಬಿ ಇಲ್ಲಿ ಟ್ಯಾಟು ಹಚ್ಚೆ ಹಾಕ್ಸ್ಕೊತಾ ಇದ್ದಾರೆ. ನಂಗೂ ಟ್ಯಾಟು ಹಾಕ್ಸ್ಕೋಬೇಕಂತ ಬಹಳ ಆಸೆ ಇತ್ತು ಗೈಸ್. ನಾನು ಮತ್ತೆ ನನ್ನ ಫ್ರೆಂಡು, ಇದು ಬೆಸ್ಟ್ ಫ್ರೆಂಡ್ ಗೋಲ್ಸ್ ಆ ಥರ ಇರುತ್ತಲ್ಲ, ಆ ಥರ ಹಾಕ್ಸ್ಕೋಬೇಕು ಅಂತ ಬಹಳ ಆಸೆ ಇತ್ತು. ಆದರೆ ನಂಗೆ ಫುಲ್ ಪೇನ್ ಆಗುತ್ತೆ ಅಂತ ನಾನು ಹಾಕ್ಸ್ಕೊಳಕ್ಕೆ ಫುಲ್ ಭಯ ಆಗ್ತಿದೆ, ಅದಕ್ಕೆ ಹಾಕ್ಸ್ಕೊಂಡೇ ಇಲ್ಲ. ಇನ್ನು ಎಲ್ಲ ಐಸ್ ಕ್ರೀಮ್ ಜನ. ಇವಾಗ ಟೈಮ್ ಎಷ್ಟು ಗೊತ್ತಾ? 11 ಗಂಟೆ. 11 ಗಂಟೆಯಲ್ಲಿ ಎಷ್ಟು ಜನ ಇದಾರೆ ನೋಡಿ. ಇನ್ನು ಡಾಲ್, ಇದು ಪಾಪುವಾಲೆ ಫ್ಲಾಟ್, ಫುಲ್ ಮಿರ್ಚಿ ಹಾಕ್ತವ್ರಿ. ಇದು ಮೆಕ್ಕೆಜೋಳ, ಇದು ನಮ್ಮಮ್ಮ. ಇದೆಲ್ಲ ಖಾಲಿ ಮಾಡ್ತಾರ ಅಂತ ಫಲೂಡ. ನಾನು ವಿಡಿಯೋ ಮಾಡ್ಕೊಂಡ್ ಬರಕ್ ಹೋದ್ರೆ ನಮ್ಮಮ್ಮ ಎಲ್ಲ ಖಾಲಿ ಮಾಡ್ತಾವ್ರೆ. ಖಾಲಿನೇ ಮಾಡ್ಬಿಟ್ಟಿದ್ಯಲ್ಲ ಅವ. ನಮ್ಮಮ್ಮ ನಾನ್ ತಗೊಂಡಿರೋದ್, ನಾನ್ ಪೇ ಮಾಡಿರೋದ್, ನಮ್ಮಮ್ಮ ತಿಂದು ಎಲ್ಲ ಖಾಲಿ ಮಾಡಿದ್ದಾರೆ. ನೋಡಿ ಅಮ್ಮ ಆಗಿ ಮಗ್ಳ ಹತ್ರ ಖರ್ಚು ಮಾಡಿಸ್ತಾ ಇದಾರೆ. ಇದೆಲ್ಲ ಬ್ರಾಸ್ಲೆಟ್ಸ್, ನಮ್ಮ ಕೇಳಿರೋದೇ 30, ಅದ್ರಾಗ 10 ರೂಪಾಯಿ ಕಡಿಮೆ ಕೇಳ್ತಿದ್ದಾರೆ. ಏನ್ ಹೇಳ ನಮ್ಮಮ್ಮಂಗೆ. ಅಲ್ಲೇ ಯಾರೋ ಸಿಕ್ಕಿದ್ದಾರೆ, ನಾನು ಇಲ್ಲಿ ಬಿಟ್ಟು ಕೂರ್ಸ್ಬಿಟ್ಟು ಅಲ್ಲೇ ಮಾತಾಡಕ್ ಹೋಗ್ತಿದ್ದಾರೆ. ಫಲೂಡ ಮತ್ತೆ ಕಾರ್ನ ತಿಂತಾ ಇದ್ದೀವಿ. ಅಮ್ಮ ಅಲ್ಲಿ ಮಾತಾಡ್ತಾ ಇದ್ದಾರೆ. ತೋರ್ಸದ್ನಲ್ಲ ಯಾರೋ ಸಿಕ್ಕಿದ್ರು, ನಮ್ಮಮ್ಮ ಮಾತಾಡ್ತಿದ್ದಾರೆ ಅಂತ. ಅವ್ರ ಸ್ಟೂಡೆಂಟ್ ಸಿಕ್ಕಿರೋದು, ಅವ್ರ ಹತ್ರ ಬಳೆ ಕೊಡಿಸ್ತಾ ಇದಾರಂತೆ. ನಮ್ಮಮ್ಮ ತಗೋತಾ ಇದಾರೆ.
ಸ್ಟೂಡೆಂಟ್ ಹತ್ರನು ಬಿಡಲ್ಲಮ್ಮ ನೀನು. ನೋಡಿ ಚೆನ್ನಾಗಿದಾವೆ ಕಾಣ್ಲ ಇದನ್ನ. ಸ್ಟೂಡೆಂಟ್ ಹತ್ರನು ಬಿಡಲ್ಲ ನಮ್ಮ ಅಮ್ಮ. ಆಯ್ತು ಹೇಳಿ ಇದನ್ನ. ಚೆನ್ನಾಗಿರುತ್ತಾ? ಇದು ಬೇರೆ ಹಿಂಗೈತೆ. ದೊಡ್ಡ ತಗ ನನಗಾಗಂತ ಬೇಡ. ಸಟ್ ಬಳೆ ತಗೊಂಡು ಇವರು ಅವ್ರ ಸ್ಟೂಡೆಂಟ್, ಅವರು ಬಳೆ ಕೊಡಿಸ್ತಾ ಇದಾರಂತೆ, ಅದನ್ನು ತಗೋತಾ ಇದ್ದಾರೆ. ಸ್ಟೂಡೆಂಟ್ ಹತ್ರ ಯಾವತ್ತು ಟೀಚರ್ ತಗೋಬಾರ್ದು, ಅಷ್ಟು ಬೇಡ ಇಲ್ವಾ. ಸ್ಟೂಡೆಂಟ್ ಹತ್ರ ಬಳೆ ತೆಗೆಸ್ಕೊಳ್ಳೋದು ಎಷ್ಟು ಸರಿ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಸರಿನಾ ತಪ್ಪಾ ಅಂತ. ಅವ್ರಮ್ಮ ಇದು ನೋಡಿ, ಇವರು ಸ್ಟೂಡೆಂಟ್ ಅಲ್ಲ, ಅವ್ರ ಕೊಲೀಗ್ ಅಂತ. ನಾನು ಸ್ಟೂಡೆಂಟ್ ಅನ್ಕೊಂಡೆ. ಅವ್ರು ಇದಾರಲ್ಲ ಆಂಟಿ, ಅವ್ರ ಕೊಲೀಗ್. ಇವರು ಅವ್ರ ಮುಖ. ಆ ಪಾಪು ಏನೋ ಕೇಳ್ತೈತ್ ಪಾಪ, ಅದೇ ಕೊಡ್ಸಬಿಟ್ಟು ನಮ್ಮ ಅಮ್ಮಂಗ್ ಬಳೆ ಕೊಡ್ಸಕ್ ನಿಂತಿದ್ದಾರೆ. ಆ ಪಾಪುಗ್ ಹೋಗಿ ಕೊಡ್ಸಿ ಫಸ್ಟ್. ನಮ್ಮಮ್ಮಂಗೆ ನಾವು ಅದು ಬೇಕು ಇದು ಬೇಕು ಅಂತ ಕೇಳ್ತೈತ್ ಪಾಪ. ಆ ಪಾಪು ಸುಮ್ನೀರ್ ಅಂತ ಸುಮ್ನೆ ಮಾಡಿಸ್ತಿದಾರೆ. ಪಪ್ಪು ಏನ್ ಬೇಕು? ಏನ್ ಬೇಕು? ಏನು ಇದಾ? ಆನೆನಾ? ಆನೆ ಬೇಕಾ? ಆನೆ ಬೇಕಾ? ಕ್ಲಿಪ್ಪಾ? ಇದಾ? ನೋಡಿ, ಇದು ವಿಡಿಯೋ ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಗಾಯ್ಸ್ ಅನ್ನ. ಹಾಯ್ ಗಾಯ್ಸ್. ಅದನ್ನ ಆಟ ಆಡ್ಬೇಕಂತ ಇದು ಇವಾಗ ಪಾಪು ಏನ್ ಬೇಕು ಹೇಳು? ಅದ್ ಬಿಟ್ಟು ಏನ್ ಬೇಕು? ತಿನ್ನೋದ್ರಲ್ಲಿ ಏನ್ ಬೇಕು? ಏನ್ ಬೇಕು? ಇದು ಟ್ಯಾಟು ಪಾಪು, ಅದು ನೋವುತ್ತೆ ಫುಲ್ಲು, ಅಚ್ಚೆ ಅದು. ಅದ್ ಬೇಕಾ ಗೋಬಿ? ಹ ಅದಾ ಕಾರ್ ರೇಸು? ಈ ಪಾಪು ಇವಾಗ ಎಲ್ಲ ತೋರ್ಸುತ್ತಂತೆ, ಎಲ್ಲ ನನ್ ಕೊಡ್ಸ್ಬೇಕಂತೆ. ಪಾಪು ಏನ್ ಬೇಕು ತೋರ್ಸು? ಗೋಬಿನಾ? ಇದ್ ಬೇಕಾ? ಐಚಿಮ್ ಬೇಕಾ? ಯಾವ್ದ್ ಬೇಕು? ಕೊಡಿ. ಸಬ್ಸ್ಕ್ರೈಬ್ ಅನ್ನು ಪಪ್ಪು ಹಾಯ್ ಮಾಡು, ಕ್ಯಾಮ್ರಾಗ ಹಾಯ್ ಮಾಡು. ಏನೋ ತೋರಿಸ್ತೈತೆ ಈ ಪಾಪು. ಅದ್ ಬೇಕಾ? ಅದು ಏನ್ ಬೇಕು? ಏನು ಪಾಪು ಎಲ್ಲ ಬೇಕಂತೆ, ಎಲ್ಲಾನು ಮುಡಿಸ್ಕೊಂಡು ಹೋಗಿ ಕೊಡೋಣ. ಪಾಪು ಕುಲ್ಫಿ ತಿಂತೈತೆ. ಪಾಪು ನಮ್ ತಿನ್ಸು. ಚೆನ್ನಾಯ್ತಾ? ಹೆಂಗೈತೆ ಅಲ್ಲ ಹೇಳು? ಸೂಪರ್ ಅನ್ನ. ಸೂಪರ್. ತಣ್ಣಗೈತಾ? ಥಂಡಿ ಆಯ್ತಾ? ಚೆನ್ನಾಯ್ತಾ? ಥಂಡಿ ಆಯ್ತಾ ಫುಲ್ಲು? ಇಲ್ಲ ನೋಡು. ಓ ನನಗೆ ಹತ್ತೋಯ್ತು. ಅಮ್ಮ ಚೆನ್ನಾಯ್ತಾ? ಐಚಿಮು ಅಮ್ಮ ಬೇಡವಾ? ಅಮ್ಮಂಗ್ ಕೊಡಲ್ವಾ? ಮೂತಿ ತೋರ್ಸು. ನಿಂದ ಮೂತಿ ಎಲ್ಲ ಮಾಡ್ಕೊಬಿಟ್ಟಿದ್ಯಾ? ಅಪ್ಪ ಬೇಕಾ? ಅಪ್ಪ ಹತ್ರ ಹೋಗೋಣ ಅಪ್ಪ ಹತ್ರ. ಅಯ್ಯ ಅಂತೈತೆ. ಅಯ್ಯ ಅಂದ್ರೆ ಅಪ್ಪ ಅಂತವ್ರು. ನನಗೆಲ್ಲ ತೋರಿಸ್ತೈತಿ ಪಾಪು. ಹೋಗೋಣ ಅಪ್ಪ ಹತ್ರ. ಹೋಗೋಣ ಅಪ್ಪ ಹತ್ರ ಹೋಗೋಣ. ಇಲ್ಲ ಅಂತೆ, ಹುಷಾರಿದ್ದಿಲ್ಲ ಅಂತೆ, ಅಂದ್ರು ಐಸ್ ಕ್ರೀಮ್ ತಿಂತಿದ್ದಾನೆ. ಪಾಪು ಐಸ್ ಕ್ರೀಮ್ ಬೇಡ, ಬಿಸಾಕು. ಹುಷಾರಿಲ್ಲ ಅಲ್ಲ ನಿಂಗೆ, ಬಿಸಾಕು. ಬಾಯ್ ಮಾಡು. ಬಾಯ್ ಅನ್ನು ಬೇಗ. ಬೇಡ ಐಸ್ ಕ್ರೀಮ್. ಅಮ್ಮಂಗೆಲ್ಲ ಮಾಡು. ಹಿಂಗ್ ಕೊಡು ಪಾಪು. ಫ್ಲೈನ್ ಕಿಸ್ ಕೊಡು. ಹಿಂಗೆ ಹಿಂಗ್ ಕೊಡು.
ಹೋಯ್ತು ಅದು ಹೋಗ್ಲಿ. ಕೊಡು ಏನ್ ಬಿಡಿ ಅವನಿಗೆ ಇವಾಗ ಐಸ್ ಬಿದ್ದೋಯ್ತು ಎಲ್ಲ. ಹೋಯ್ತು ಸಾಕ್ತೀನಿ. ಬಾಯ್ ಮಾಡು. ಬಾಯ್ ಟಾಟಾ. ಅನ್ಸ್ಕೊತಾ ಇದ್ದಾನೆ ಎಲ್ಲ. ಖಾಲಿ ಖಾಲಿ. ಜಾಣ ಜಾಣ. ಅಕ್ಕ ಬಾಯನ್ ಅಕ್ಕ ಬಾಯನ್ ಅಕ್ಕ ಬಾಯನ್. ಗುಡ್ ನೈಟ್ ಹೇಳು. ಗುಡ್ ನೈಟ್. ನೀನ್ ಕೊಡಿಸ್ತೀಯ ಅಂತ ಅವ್ನು ಹೇಳ್ತಿದ್ದಾನೆ. ಲೈಟಿಂಗ್ಸ್ 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 ಅಂದ್ರೆ ಲೈಟಿಂಗ್ಸ್ ಅಂದ್ರೆ ಗಣೇಶ ಹಬ್ಬ ಅಂದ್ರೆ ಲೈಟಿಂಗ್ಸ್, ಲೈಟಿಂಗ್ಸ್ ಅಂದ್ರೆ ಗಣೇಶ ಹಬ್ಬ ಅಷ್ಟೇ. ಏನಂತೀರಾ? ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನು ವಿಸರ್ಜನೆ 28ಕ್ಕೆ, ಅವತ್ ನೋಡ್ಬೇಕು. ಒಂದು ಲೈಟಿಂಗ್ಸ್ ನೋಡಿ. ನೆಕ್ಸ್ಟ್ ಅಲ್ಲೊಂದು ದೇವ್ರೈತೆ. ಯಾವ್ದಮ್ಮ ಇದು? ಲಕ್ಷ್ಮಿ. ಲಕ್ಷ್ಮಿ ಗೊತ್ತಿಲ್ಲ. ಲಕ್ಷ್ಮಿ. ನನ್ ಗಾಡಿ ಓಡಿಸ್ಕೊಂಡಿ ಫೋನ್ ನೋಡ್ಕೊಂಡಿ ಬರ್ತಿದೀನಿ. ಹೇಳ್ಬೇಕಪ್ಪ. ಇದ್ಯಾವುದು? ಶ್ರೀ ಮಾರುತಿ. ಅಲ್ಲಿ ಹಾಕಿದಾರ ಓದ್ಬಿಟ್ಟಿದ್ದಾಳೆ. ಗೊತ್ತಿಲ್ಲ ಇವಳಿಗೇನು. ರಾಮ. ಅಲ್ಲಿ ಹಾಕಿರೋದು ಓದಕ್ ನೀನೇ ಮೇಡಮ್ಮ ಬೇಕೇನು? ಅಯ್ಯೋ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಅವರೇ ಹಾಕ್ಬಿಟ್ಟಿದಾರೆ. ಆಂಜನೇಯ. ಇದೊಂದ್ ಚೆನ್ನಾಗಿ ಹೇಳ್ತೀಯ ನೋಡು. ಇದು ತಿರುಪತಿ ತಿಮ್ಮಪ್ಪ. ನಿಮ್ದ ಮನೆ ದೇವರ ಇದು? ನಿಮ್ ಗಂಡಂದ? ಇದು ಶಿವ ಪಾರ್ವತಿ. ಅಕ್ಕ ರಾಧಾಕೃಷ್ಣ. ಪಾರ್ವತಿ. ಓ ಶಿವ ಪಾರ್ವತಿ. ತ್ರಿಶೂಲ ಇಟ್ಕೊಂಡಿರೋದ್ ನೋಡ್ನಲ್ಲ. ಇದು ನೋಡ ಲಕ್ಷ್ಮಿ. ಅಲ್ಲಿದ್ದು ಅದು ಲಕ್ಷ್ಮಿ ಅಲ್ಲ ಹಂಗಾರೆ. ಅವಾಗ್ಲೇ ಇನ್ನೊಂದ್ ಲಕ್ಷ್ಮಿ ಅಂದಲ್ಲ. ಇದು ದುರ್ಗೆನಾ? ಅಷ್ಟೇ ಗಾಯ್ಸ್, ಮುಗೈತ್. ಇವಾಗ ಚಮಕ ಲೈಟಿಂಗ್ಸ್. ಇವಾಗ ಮನೆಗೆ ಹೋಗ್ತಾ ಇರೋದು. ಹಿಡ್ಕೊಳ್ಳೋ ಹೆಂಗೆ ಬಾಯ್. ನನ್ನ ತೋರ್ಸ್. ಗಾಡಿ ಓಡಿಸ್ಕೊಂಡು ನೋಡ್ರಿ. ಬಂದ್ವಿ ಗಾಯ್ಸ್. ನಮ್ಮಮ್ಮ ಅಲ್ಲೇ ಮಲ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ಗೈಸ್. ಓಕೆ, ಇದೇ ತಿಂಗಳು 28ಕ್ಕೆ ಹಿಂದೂ ಮಹಾಗಣಪತಿ ವಿಜೃಂಭಣೆಯಾಗಿ ಲಕ್ಷಾಂತರ ಜನ ಸೇರ್ಕೊಂಡು ವಿಸರ್ಜನೆ ಮಾಡ್ತಾ ಇದ್ದಾರೆ. ನೀವು ಹಾಗೂ ನಿಮ್ಮ ಕುಟುಂಬದವರು ಬನ್ನಿ ಅಂತ ನಾವು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಬಾಯ್.